ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ತುಂಬ ತಡವಾಗಿ ಹೋಗಿದೆ. ಬೇಗ ಮಾತಾಡ್ತಾ ಹೋಗೋಣಂತೆ. ಸುಮಾರು ಸೆಕ್ಟರಲ್ಲಿ ಕೆಂಪು ಬಂದಿದ್ರೂ ಕೂಡ ಮಾರ್ಕೆಟ್ ಒಂದು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಯಿತು. FI ಸೆಂಟಿಮೆಂಟು ಈ ಥರ ಅಂತೆಲ್ಲ ಬಂದಿತ್ತು. ಇವತ್ತು ನ್ಯೂಸ್ ಅಂತ ನೋಡ್ತಾ ಹೋಗೋದಾದರೆ ಪಾಸಿಟಿವ್ ನ್ಯೂಸ್ ಅಂದರೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದರೆ RBI ಇಂದ 2 ಲಕ್ಷ ಕೋಟಿಯಷ್ಟು ಮತ್ತೆ ಬ್ಯಾಂಕಿಂಗ್ ಸಿಸ್ಟಮಿಗೆ ಒಂದಿಷ್ಟು ಲಿಕ್ವಿಡಿಟಿನ ತರೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಮಾಡ್ತಾರೆ. ಇದ್ರ ಬಗ್ಗೆ ನಾನು ರುಪಿ ಡಾಲರ್ ಸ್ವ್ಯಾಪ್ ಯಾವ ರೀತಿ ವರ್ಕ್ ಆಗುತ್ತೆ, ಏನಕ್ಕೆ ಮಾಡ್ತಾ ಇದ್ದಾರೆ RBI ಅನ್ನೋದನ್ನು ಡೀಟೇಲ್ ಆಗಿ ಡೆಡಿಕೇಟೆಡ್ ಆಗಿ ಮಾತಾಡಿದ್ವಿ. ಶಾರ್ಟ್ ಸೀರೀಸಲ್ಲಿ ಬಂದಿತ್ತು ಹೋದ್ವಾರ ಅಷ್ಟೇ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗಿರುತ್ತೆ, ನೀವು ನೋಡ್ಬೋದು. ಜನವರಿ 13, 2026ನೇ ತಾರೀಕು 3 ವರ್ಷದ ಒಂದು ವ್ಯಾಪ್ತಿಗೆ ಒಂದು USD INRದು ಬೈ ಸ್ವಲ್ಪ ಆ್ಯಕ್ಷನ್ ಏನಿದೆ ಅದು ನಡೆಯುತ್ತೆ ಅಂತ ಇವಾಗ ಸುದ್ದಿ ಬಂದಿದೆ. ಅದು ಕೂಡ ನಡೆಯುತ್ತಾ ಹೋಗುತ್ತೆ. ಒಟ್ಟು 2 ಲಕ್ಷ ಕೋಟಿ ಮತ್ತು ಬ್ಯಾಂಕಿಂಗ್ ಸಿಸ್ಟಮ್ಗೆ ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ RBI ಅಂತ ಸುದ್ದಿ ಬಂದಿತ್ತು. ಅದಲ್ಲದೆ US ಇಂದು ಇವಾಗ GDP ಡೇಟಾ ಬಂದಿದೆ. 4.3% ಗ್ರೋತ್ ಆಗಿದೆ ಅಂತ ಬಂದಿದೆ ಥರ್ಡ್ ಕ್ವಾರ್ಟರ್ಲಿ. ಇತ್ತೀಚೆಗೆ ಈಗಷ್ಟೇ ಬಂದಿದ್ದ ನ್ಯೂಸು. ಸೊ 2 ವರ್ಷದಲ್ಲೇ ಇದು ಫಾಸ್ಟೆಸ್ಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಇವತ್ತು FIಗಳು ಸೆಲ್ಲೇ ಮಾಡಿದ್ದಾರೆ, DIಗಳೇ ಬೈ ಮಾಡಿರೋದು. ಆದರೂ ಕೂಡ ಮಾರ್ಕೆಟ್ ಇವತ್ತು ಪಾಸಿಟಿವ್ ಆಗಿತ್ತು, ಅಂದರೆ ಫ್ಲ್ಯಾಟ್ ಆಗಿತ್ತು. ಇವತ್ತು ಒಂದು ತುಂಬ ಏನು ವಾಲಟೈಲ್ ಮೂಮೆಂಟ್ ಇರಲಿಲ್ಲ. ಕೊನೆ ಟೈಮಲ್ಲೂ ಅದೇ ಥರ ಎಂಡ್ ಆಗಿದೆ. ಒಂದಿಷ್ಟು ಫ್ಲ್ಯಾಟ್ ಮೂಮೆಂಟ್ ದಿನ ಆಗಿತ್ತು ಇವತ್ತು. ಸೊ ಒಂದಿಷ್ಟು ಭಾರತದ ರಿಚೆಸ್ಟ್ ಕಾಂಗ್ಲಮರೇಟ್ ಅಂತ ಬರ್ತಾ ಹೋಗುತ್ತಲ್ಲ. ಇವಾಗ ಟಾಟಾ ಇದೆ, ರಿಲಯನ್ಸ್ ಇದೆ, ಅದೇ ರೀತಿಯಾಗಿ ಬಜಾಜ್ ಗ್ರೂಪ್ ಇದೆ, ಈ ಥರ ಸುಮಾರು ಇದೆಯಲ್ಲ. ಅದರಲ್ಲಿ ಟಾಪ್ ಸ್ಥಾನದಲ್ಲಿ ಆಲ್ಮೋಸ್ಟ್ 50% ಕಾಂಟ್ರಿಬ್ಯೂಷನು ರಿಲಯನ್ಸ್ ಕಂಪ್ನಿಯಿಂದನೇ ಬಂದಿತ್ತು ಅಂತ ಡೇಟಾ ಬಂದಿತ್ತು. ನೆಕ್ಸ್ಟ್ ಸ್ಥಾನದಲ್ಲಿ ಭಾರತಿ ಗ್ರೂಪ್ ಇದೆ. ಭಾರತಿ ಗ್ರೂಪ್ ಅವರು ಇದ್ದಾರೆ. ಯಾಕಂದರೆ ಭಾರತಿ ಏರ್ಟೆಲ್, ಹೆಕ್ಸಾಕಾಮ್ ಅವ್ರದ್ದು ಸುಮಾರು ಕಂಪ್ನಿಗಳಿದೆ, ನಿಮ್ಗೆ ಗೊತ್ತಿದೆ. ಸೊ ಇವತ್ತಿನ ಟಾಪ್ ಗೈನರ್ ಅಂತ ನಾವು ನೋಡ್ತಾ ಬರೋದಾದರೆ ಯಾವುದು ಮತ್ತೆ ಕೋಲ್ ಇಂಡಿಯಾ ಅಂತ ಕಾಣಿಸುತ್ತೆ. 3.66% ಅಪ್ ಬಂದಿದೆ ನಿಫ್ಟಿ 50ನಲ್ಲಿ. ಅದೇ ಇವತ್ತಿನ ಟಾಪ್ ಗೈನರ್. ಟಾಪ್ ಲೂಸರ್ ಅಂದರೆ ಇವತ್ತು ಇನ್ಫೋಸಿಸ್ ಅನಿಸುತ್ತೆ. ADRದು ಇದೆಲ್ಲ ಆಗಿ ಇವಾಗ ನೆನ್ನೆ ADRಲ್ಲೂ ಮತ್ತೆ ಡೌನ್ ಆಗಿತ್ತು. ಇವತ್ತು ಇನ್ಫೋಸಿಸ್ ಸ್ಟಾಕಲ್ಲೂ ಕೂಡ ಡೌನ್ ಆಗಿದೆ. ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ರೈಲ್ವೆ ಬಜೆಟ್ ಬರ್ತಾ ಇದೆ, ಆಪ್ಟಿಮಿಸಮ್ ಬರ್ತಾ ಇದೆ. ಜೊತೆಗೆ ರೈಲ್ವೆ ದರಗಳನ್ನು ಕೂಡ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅಂದರೆ 1 ಕಿಲೋಮೀಟ್ರಿಗೆ 2 ಪೈಸನೋ ಏನೋ ಆ ಥರ ತುಂಬ ನೆಗ್ಲಿಜಿಬಲ್ ಅಮೌಂಟ್ ಏನೋ ಹೇಳ್ತಾ ಹೋಗೋದಾದರೆ ಅದನ್ನ ಜಾಸ್ತಿ ಮಾಡಿದ್ದಾರೆ ಅಂದಿತ್ತು. ಸೊ ರೈಲ್ವೆ ರಿಲೇಟೆಡ್ ಯಾವ್ಯಾವುದು ಫೈನಾನ್ಸ್ ಮಾಡೋದಾಗಿರ್ಬೋದು ಅಥವಾ ಯಾವ್ಯಾವ್ದು ರೈಲ್ವೆ ರಿಲೇಟೆಡ್ ಕಂಪ್ನಿಗಳಿದೆಯೋ ಅದೆಲ್ಲ ಇವತ್ತು ಪಾಸಿಟಿವ್ ಆಗಿತ್ತು, ಇನ್ಕ್ಲೂಡಿಂಗ್ IRCTC. ಬಟ್ ಚೋಳಮಂಡಲಂ ಫೈನಾನ್ಸು 5% ಅಪ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಟಾಪ್ ಲೂಸರ್ ಅಂದರೆ ಇವತ್ತು ಮ್ಯಾಸ್ಡಾಕ್ ಅನಿಸುತ್ತೆ. ನಿನ್ನೆ ತುಂಬ ಒಂದು 5%ಗಿಂತ ಜಾಸ್ತಿ ಮೂವ್ಮೆಂಟ್ ಆಗಿತ್ತು. ಇವತ್ತು ಇಲ್ಲ, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 1.32% ಕರೆಕ್ಷನ್ ಬಂದಿದೆ. ಬಹುಶಃ ಅದೇ ಇವತ್ತಿನ ಟಾಪ್ ಲೂಸರ್ ಅಂತ ಕಾಣಿಸ್ತಾ ಇದೆ. ಸೊ ಓವರಾಲು ಕಮ್ಯುನಿಟಿ ಮಾರ್ಕೆಟು ನೋಡ್ಕೊಂಬಂದ್ಬಿಡೋದಾದರೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ. ಗೋಲ್ಡು ಆಲ್ ಟೈಮ್ ಹೈಯಲ್ಲಿ ನಡೀತಾ ಇದೆ, ನಿಮ್ಗೆ ಗೊತ್ತೇ ಇದೆ. ಅದೇ ರೀತಿಯಾಗಿ ಸಿಲ್ವರು ಕೂಡ ಅದೇ ರೀತಿ ಇದೆ, ಮೇಲ್ಗಡೆನೇ ಇದೆ, ಪ್ರತಿದಿನ ಮೇಲ್ಗಡೆ ಹೋಗ್ತಾ ಇದೆ. ಕ್ರೂಡಲ್ಲಿ ಸಣ್ಣ ಚೇತರಿಕೆ ಆಗಿದೆ. ನ್ಯಾಚುರಲ್ ಗ್ಯಾಸು ಇವತ್ತಿನ ಎಕ್ಸ್ಪೈರಿ ಆಗಿದೆ, ಅದು ಎಕ್ಸ್ಪೈರಿ ಟೈಮಲ್ಲಿ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಅದೇ ರೀತಿಯಾಗಿ ಕಾಪರು ಆಲ್ಮೋಸ್ಟ್ 645 ಝೋನಲ್ಲಿದೆ. USD INR ಕೂಡ 89 ರೂಪಾಯಿ 50 ಪೈಸೆನಲ್ಲಿ ನಡೀತಾ ಇದೆ. ಸೊ ಇವತ್ತು ಎಕ್ಸ್ಪೈರಿ ಆಗಿತ್ತು, ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು. 26,100, 26,200 ಇದೇ ಝೋನಲ್ಲಿ ಸುಮಾರು ಹೊತ್ತು ದಿನ ಮಾರ್ಕೆಟ್ ನಿಂತಿತ್ತು. ಕೊನೆಗೆ ಅದೇ ಝೋನಲ್ಲಿ 26,177ರಲ್ಲಿ ಕ್ಲೋಸಿಂಗ್ ಆಗಿದೆ. ಈಗ OIನ ನೋಡುವಂಥದ್ದು ಏನೋ ಅದರಲ್ಲಿ ಸ್ವಾರಸ್ಯ ಇರೋದಿಲ್ಲ, ಯಾಕಂದರೆ ಮುಗಿದೋಗಿರುತ್ತೆ. ಸೊ ನಾವು ನೋಡೋದಾದರೆ ನೆಕ್ಸ್ಟ್ ಸೆನ್ಸೆಕ್ಸಿನ OI ನೋಡ್ಕೊಂಬರೋದಾದರೆ ಸೆನ್ಸೆಕ್ಸಲ್ಲಿ ತುಂಬ ಬ್ರಾಡ್ ರೇಂಜ್ ಡಿಫೈನ್ ಆಗಿದೆ. ಬಟ್ PCR 1ನಲ್ಲಿ ಇರೋದು ಕಾಣಿಸ್ತಾ ಇದೆ ಸೆನ್ಸೆಕ್ಸಲ್ಲಿ. ಅದೇ ರೀತಿಯಾಗಿ ಇವತ್ತಿನ ಮಾರ್ಕೆಟ್ ಮೂವರ್ಸ್ ಅಂತ ನೋಡೋದಾದರೆ ಮೆಟಲ್ ಮತ್ತು ಎನರ್ಜಿ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಇವತ್ತಿನ IT ಸ್ಟಾಕ್ಗಳು ಇವತ್ತು ಟಾಪ್ ಲೂಸರ್ ಆಗಿದೆ. ಅದು ITನ ಇವತ್ತು ಜಾಸ್ತಿ ಬಂದಿದ್ದು. ಹೀಟ್ ಮ್ಯಾಪಲ್ಲಿ ನೋಡೋದಾದ್ರೆ ಐ ಥಿಂಕ್ ಮಿಕ್ಸ್ ಸೆಂಟಿಮೆಂಟ್ ಇದೆ ಇವತ್ತು. ಆದರೂ ಮೆಜಾರಿಟಿ ಆಫ್ ದ ಸ್ಟಾಕ್ಸ್ ಇವತ್ತು ಪಾಸಿಟಿವ್ ಆಗಿತ್ತು. ಇದು ನಿಫ್ಟಿ 100 ಇರುತ್ತೆ. ಐ ಥಿಂಕ್ ಇಲ್ಲಿ ಬೇರೆ ಥರನೂ ಇಟ್ಕೋಬೋದು. ಯಾಕೆಂದರೆ ಸ್ಟಾಕ್ ಮೋಜೋ ಯಾರಿಗಾದರೂ ಸಬ್ಸ್ಕ್ರಿಪ್ಷನ್ ಇಂಟ್ರೆಸ್ಟ್ ಇದೆ ಅಂತಂದರೆ ನೆನ್ನೆನೂ ಕೂಡ ಹೇಳಿದೆ ನಿಮಗೆ, ಪ್ರೈಸಿಂಗಲ್ಲಿ MM20 ಜೊತೆಗೆ MM10 ಅಂತ ಈ 2 ಕೂಪನ್ ಕೋಡ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಮಂತ್ಲಿ ಪ್ಲಾನಲ್ಲಿ MM20 ಯೂಸ್ ಮಾಡಿದ್ರೆ 20%, 3 ಮಂತ್ಸ್ ಅಥವಾ 1 ಇಯರ್ ಪ್ಲಾನ್ ಯಾರು ತೊಗೊಳಕ್ಕೆ ಇಷ್ಟ ಇದ್ದಾರೆ ಅಂದರೆ MM10 ಅಂತ ನೀವು ಯೂಸ್ ಮಾಡಿದ್ರೆ 10% ಡಿಸ್ಕೌಂಟ್ ಇರುತ್ತೆ. ಪಿನ್ ಕಾಮೆಂಟಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವ್ರು ಚೆಕ್ ಮಾಡ್ಬೋದು. ಜೊತೆಗೆ ವರ್ಷ ಕೊನೆ ಆಗ್ತಾ ಬರ್ತಾ ಇದೆ. ಡಿಮ್ಯಾಟ್ ಖಾತೆನ ಇನ್ನೂ ಯಾರಾದರೂ ಓಪನ್ ಮಾಡಿಲ್ಲ ಅಥವಾ ನನಗೆ ತುಂಬ ಒಂದು ಬ್ರೋಕರೇಜ್ ಕಾಸ್ಟೇ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಸ್ಟಾಕೋ ಅನ್ನೋದೇನಿದೆ, ಸ್ಟಾಕೋ ಅನ್ನೋ ಏನು ಪ್ಲ್ಯಾಟ್ಫಾರ್ಮ್ ಇದೆ, ಅದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಟ್ರೇಡು 1,300 ರೂಪಾಯಿ ಪರ್ ಮಂತ್ ಪ್ಲಾನ್ ಅಂತ ಇರುತ್ತೆ. ಇಲ್ಲ 12 ರೂಪಾಯಿ 99 ಪೈಸೆ ಪ್ಲಾನ್ ಅಂತಲೇ ಇರುತ್ತೆ. ನಾನು ರೆಫರಲ್ ಲಿಂಕನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಪಿನ್ ಕಾಮೆಂಟಲ್ಲೂ ಕೊಟ್ಟಿರ್ತೀನಿ. ಯಾರಾದರೂ ರೆಫರಲ್ ಲಿಂಕ್ ಮುಖ ನೀವು ಓಪನ್ ಮಾಡ್ತೀರಾ ಅಂತಂದರೆ ಇವಾಗ 0 ಅಕೌಂಟ್ ಓಪನಿಂಗ್ ಚಾರ್ಜಸ್ ಅಂತ ಹೇಳಿದ್ದಾರೆ ಸ್ಟಾಕೋ ಪ್ಲಾಟ್ಫಾರ್ಮ್ ಅವರು. ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ಬೋದು. ಸೊ FIDA ಡೇಟಾ ಅಂತ ನೋಡ್ತಾ ಬರೋದಾದ್ರೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಕ್ಲೈಂಟ್ಗಳು ವಾಪಸ್ ಪುಲಿಶ್ ಸೈಡಲ್ಲಿ ಹೋಗಿದ್ದಾರೆ, ಪ್ರೋಗಳು ಬೇರ್ ಸೈಡಲ್ಲಿ ಹೋಗಿದ್ದಾರೆ ಅಂತ ಸೆನ್ಸಿಬಲ್ OI ಡೇಟಾ ಹೇಳ್ತಾ ಇದೆ. ಸೊ ಅದನ್ನು ಹೊರತುಪಡಿಸಿ ಅಂತ ನೋಡಿದ್ರೆ ಮಾರ್ಕೆಟ್ ಇವೆಂಟ್ ಅಂತ ಮೇಜರಾಗಿ ಯಾವುದೂ ಇಲ್ಲ. ಕೋರ್ ಸೆಕ್ಟರ್ ಡೇಟಾ ಬಂದಿತ್ತು. ಕೋರ್ ಸೆಕ್ಟರಲ್ಲಿ ಸುಮಾರಲ್ಲಿ ಒಂದು 7-8 ಮೇನ್ ಕೋರ್ ಸೆಕ್ಟರಲ್ಲಿ ನೆಗೆಟಿವ್ ಬಂದಿದೆ ಅಂತಲೂ ಕೇಳ್ಪಟ್ಟೆ ನಾನು. ಇಂಡಿಯಾದು ಕೋರ್ ಸೆಕ್ಟರ್ ಡೇಟಾ ಬಂದಿತ್ತು, ಬಟ್ ಅಂತ ಏನು ಮೇಜರ್ ಇಂಪ್ಯಾಕ್ಟ್ ಅನ್ನೋದು ಬಂದಿಲ್ಲ.
ಸೊ ಮಾರ್ಕೆಟ್ನಲ್ಲಿ ಆ್ಯಸ್ ಯೂಶುವಲ್ ಇವತ್ತು ಎಫ್ ಐಗಳು ಸೆಂಟಿಮೆಂಟು ನೀವು ನೋಡ್ತಾ ಬರೋದಾದ್ರೆ ಕ್ಯಾಶ್ ಮಾರ್ಕೆಟಲ್ಲಿ ಇವತ್ತು ಸೆಲ್ ಮಾಡಿದ್ದಾರೆ. ಅಂದರೆ ಆಫ್ಟರ್ ಲಾಂಗ್ ಟೈಮ್ ನೆನ್ನೆನೂ ಕೂಡ ಸಣ್ಣಗೆ ಸೆಲ್ ಮಾಡಿದ್ರು, ಇವತ್ತು ವಾಪಸ್ ಸೆಲ್ಲಿಂಗ್ ಮೋಡಿಗೆ ಹೋಗಿದ್ದಾರೆ. 3 ದಿನ ಪಾಸಿಟಿವ್ ಆಗಿತ್ತು, ಇವಾಗ ವಾಪಸ್ಸು ಸೆಲ್ಲಿಂಗ್ ಮೋಡಿಗೆ ಬಂದಂಗೆ ಕಾಣಿಸ್ತಾ ಇದೆ ಎಫ್ ಐಗಳು. ನೋಡೋಣಂತೆ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ, ಏನು ಕತೆ ಆಗುತ್ತೆ ಅಂತ. ಈಗೇನು ನಾಡಿದ್ದು ಕ್ರಿಸ್ಮಸ್ ದಿನ ರಜೆ ಇರುತ್ತೆ ಮಾರ್ಕೆಟು, ಅವತ್ತು ರಜೆ ಇದೆ, NSE ಎಲ್ಲ ಎಕ್ಸ್ಚೇಂಜ್ಗಳು ರಜೆ ಇರುತ್ತೆ. ನಾಳೆ ವರ್ಕಿಂಗ್ ಇರುತ್ತೆ, ಬಟ್ ನಾಳೆನೇ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಆಗಿರುತ್ತೆ. ಅದೇ ಕಾರಣಕ್ಕೆ, ಯಾಕೆಂತಂದರೆ ನಾಡಿದ್ದು ರಜೆ ಬಂದಿರೋದ್ರಿಂದ ನಾಳೆನೇ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತೆ. ಹೇಗೆ ನೋಡೋದು, ಇಲ್ಲಿ ಸೆನ್ಸೆಕ್ಸ್ ಅನ್ನೋದನ್ನು ಕ್ಲಿಕ್ ಮಾಡಿ ನೋಡಿದ್ರೆ ನೋಡಿ 24 ಡಿಸೆಂಬರ್ ಅಂದರೆ ನಾಳೆನೇ. ಸೊ ನಾಡಿದ್ದಲ್ಲ ಸೆನ್ಸೆಕ್ಸ್ ಎಕ್ಸ್ಪೈರಿ, ನಾಡಿದ್ದು ಮಾರ್ಕೆಟ್ ರಜೆ ಇದೆ, ನಾಳೆನೇ ಸೆನ್ಸೆಕ್ಸ್ ಎಕ್ಸ್ಪೈರಿ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು, ಬೇಗ ಮುಗಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ಮಿಷನ್ ಮುಗಿತಾನೆ ಬಂದು ಹೋಯಿತು. ಇನ್ನೇನು ಈ ವಾರದ ಎಂಟಿಗೆ 2026 ಮಿಷನ್ ಕೂಡ ಕೊಡ್ತಾ ಇದ್ದೀನಿ ನಾನು. ಅಸೆಟ್ ಅಲೋಕೇಶನು, ಪೋರ್ಟ್ಫೋಲಿಯೋ, ಇದ್ರ ಬಗ್ಗೆ ಮಾತಾಡೋಕ್ಕೆ ಬರ್ತಾ ಇದೀವಿ. ಯಾಕೆಂದರೆ 3 ವರ್ಷದಿಂದ ಯಾವ ರೀತಿಯಾಗಿ ನಮ್ಮ ಪ್ರೊಟೆಕ್ಷನ್ ಇಟ್ಕೋಬೇಕು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಮತ್ತೊಂದಕ್ಕಿಂತ ಮುಂಚೆ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದಾಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದಾಗಿರ್ಬೋದು, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದಾಗಿರ್ಬೋದು, ಇದ್ರ ಬಗ್ಗೆ ಮಾತಾಡ್ಕೊಳ್ತಾ ಬಂದಿದ್ವಿ. ಈಗ ಆ್ಯಕ್ಚುಯಲ್ ಗೋಲ್ ಏನಿರುತ್ತೆ ಇನ್ವೆಸ್ಟ್ಮೆಂಟು, ಅದ್ರ ಬಗ್ಗೆನೂ ಒಂದಿಷ್ಟು ಮಾತಾಡುವಂಥ ವಿಚಾರಗಳು. ಸೊ ನಾಡಿದ್ದು ಮಾರ್ಕೆಟ್ ರಜೆ ಇದೆ, ಅವತ್ತಿಗೂ ಕೂಡ ಯಾವುದಾದ್ರೂ ಒಂದು ವೀಡಿಯೋನ ಪ್ಲ್ಯಾನ್ ಮಾಡಿರ್ತೀನಿ. ಮುಂದಿನ ವಾರ ನಾನು 1-2 ದಿನ ಲಭ್ಯ ಇರೋದಿಲ್ಲ, ಅವತ್ತು ಸಾಧ್ಯ ಆದರೆ ವಿಡಿಯೋ ಬರುತ್ತೆ, ಇಲ್ಲ ಅಂತಂದರೆ ಇಲ್ಲ. ಸೊ ಮುಂದಿನ ಸೋಮವಾರ ಮತ್ತು ಮಂಗಳವಾರ, ಸೋಮವಾರ ಎಸ್ಪೆಷಲಿ ಮಂಗಳವಾರ ಇರ್ತೀನಿ ಅನಿಸುತ್ತೆ, ಸೋಮವಾರ ಇರೋದು ಸ್ವಲ್ಪ ಅನುಮಾನ ಇದೆ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.